Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. Welcome to set 1 of our child development and pedagogy preparation journey. ಇವತ್ತು ನಾವು set 1 that is 25 direct exam oriented CDP questions step by step concept clear ಆಗುವಂತೆ solve ಮಾಡೋಣ. ಸೊ CTET paper 1 paper 2 ನಲ್ಲಿ frequently repeat ಆಗುವ questions ಯಾವುವು, ಎಕ್ಸಾಮ್ನರ್ಸ್ ಯಾವ ಆಂಗಲ್ ನಲ್ಲಿ ಥಿಂಕ್ ಮಾಡ್ತಾರೆ ಅಂಡ್ ಈಸಿ ಎಕ್ಸ್ಪ್ಲನೇಷನ್ಸ್. ಸೊ ವಿಡಿಯೋ ಯೂಸ್ಫುಲ್ ಅನ್ಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್. ದ ಫಸ್ಟ್ ಕ್ವೆಶ್ಚನ್, ವಿಚ್ ಟೈಪ್ ಆಫ್ ಪ್ಲೇ ಮೇನ್ಲಿ ಪ್ರಮೋಟ್ಸ್ ಸೋಷಿಯಲ್ ಡೆವಲಪ್ಮೆಂಟ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕೋಆಪರೇಟಿವ್ ಪ್ಲೇ, ಆಪ್ಷನ್ ಬಿ ಸಾಲಿಟರಿ ಪ್ಲೇ, ಆಪ್ಷನ್ ಸಿ ರಫ್ ಅಂಡ್ ಟಂಬಲ್ ಪ್ಲೇ ಓನ್ಲಿ, ಆಪ್ಷನ್ ಡಿ ಪ್ಯಾಸಿವ್ ಅಬ್ಸರ್ವೇಷನ್. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಕೋಆಪರೇಟಿವ್ ಪ್ಲೇ. ಸೊ ಕೋಆಪರೇಟಿವ್ ಪ್ಲೇ ನಲ್ಲಿ ಮಕ್ಕಳು ಟುಗೆದರ್ ಆಡ್ತಾರೆ, ಐಡಿಯಾಸ್ ಶೇರ್ ಮಾಡ್ತಾರೆ, ರೂಲ್ಸ್ ಫಾಲೋ ಮಾಡ್ತಾರೆ. ಸೊ ಇನ್ ದಿಸ್ ಟೈಪ್ ಆಫ್ ಪ್ಲೇ ಚಿಲ್ಡ್ರನ್ಸ್ ಲರ್ನ್ ಟೀಮ್ ವರ್ಕ್, ಕಮ್ಯುನಿಕೇಶನ್, ಶೇರಿಂಗ್ ಅಂಡ್ ಕೋಆಪರೇಷನ್. They interact with friends, understand others' feeling and build social skills naturally. ಅದಕ್ಕಾಗಿ ಸೋಷಿಯಲ್ ಡೆವಲಪ್ಮೆಂಟ್ಗೆ ಕೋಆಪರೇಟಿವ್ ಪ್ಲೇ ಇಟ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಕೋಆಪರೇಟಿವ್ ಪ್ಲೇ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ರೆಫರ್ಸ್ ಟು ಓವರ್ ಆಲ್ ಬಿಹೇವಿಯರಲ್ ಚೇಂಜಸ್ ಇನ್ ಅ ಚೈಲ್ಡ್? ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಓನ್ಲಿ ಫಿಸಿಕಲ್ ಗ್ರೋತ್, ಆಪ್ಷನ್ ಬಿ ಸಡನ್ ಚೇಂಜಸ್, ಆಪ್ಷನ್ ಸಿ ಓವರ್ ಆಲ್ ಚೇಂಜಸ್ ಇನ್ ಬಿಹೇವಿಯರ್, ಆಪ್ಷನ್ ಡಿ ಓನ್ಲಿ ಮೆಂಟಲ್ ಗ್ರೋತ್. ಸೊ ಡೆವಲಪ್ಮೆಂಟ್ refers to what is that the overall behavioral changes in a child including physical, mental, emotional and social aspects. ಇದು ಓನ್ಲಿ ಫಿಸಿಕಲ್ ಗ್ರೋತ್ ಅಥವಾ ಓನ್ಲಿ ಮೆಂಟಲ್ ಗ್ರೋತ್ ಅಲ್ಲ, ಬಟ್ ಕಂಪ್ಲೀಟ್ ಚೇಂಜ್ ಇನ್ ಬಿಹೇವಿಯರ್. ಸೊ ಓವರ್ ಆಲ್ ಚೇಂಜ್ ಇನ್ ಬಿಹೇವಿಯರ್ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಇಸ್ ಆಪ್ಷನ್ ಸಿ. ಓವರ್ ಆಲ್ ಚೇಂಜ್ ಇನ್ ಬಿಹೇವಿಯರ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, intrinsic motivation in science learning can be promoted by. So options ಈ ರೀತಿ ಇದೆ. Option A offering monetary rewards, option B allowing students to explore and discover, option C threatening with punishment, option D giving marks only. So intrinsic motivation means learning driven by interest and curiosity from inside. When students are allowed to explore, experiment and discover, ಲರ್ನಿಂಗ್ ಎಂಜಾಯಬಲ್ ಆಗುತ್ತದೆ ಮತ್ತು ಸೆಲ್ಫ್ ಇಂಟ್ರೆಸ್ಟ್ ಡೆವಲಪ್ ಆಗುತ್ತದೆ. ಸೊ ರಿವಾರ್ಡ್ಸ್, ಪನಿಷ್ಮೆಂಟ್ ಆರ್ ಓನ್ಲಿ ಮಾರ್ಕ್ಸ್ ಆರ್ ಎಕ್ಸ್ಟ್ರಿನ್ಸಿಕ್, ಸೊ ದೇ ಡು ನಾಟ್ ಪ್ರಮೋಟ್ ಇಂಟ್ರೆನ್ಸಿಕ್ ಮೋಟಿವೇಶನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅಲವಿಂಗ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ಅಂಡ್ ಡಿಸ್ಕವರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಈಗೋಸೆಂಟ್ರಿಸಮ್ ಇಸ್ ಅ ಫೀಚರ್ ಆಫ್ ವಿಚ್ ಪಿಜೆಟ್ ಸ್ಟೇಜ್? ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಆಪ್ಷನ್ ಬಿ ಪ್ರೀ ಆಪರೇಷನಲ್ ಸ್ಟೇಜ್, ಆಪ್ಷನ್ ಸಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಆಪ್ಷನ್ ಡಿ ಸೆನ್ಸೋರಿ ಮೋಟರ್ ಸ್ಟೇಜ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಪ್ರೀ ಆಪರೇಷನಲ್ ಸ್ಟೇಜ್. ವೈ? ಸೊ ಈಗೋಸೆಂಟ್ರಿಸಮ್ ಮೀನ್ಸ್ ಅ ಚೈಲ್ಡ್ ಥಿಂಕ್ಸ್ ದ ವರ್ಲ್ಡ್ ಇಸ್ ಎಕ್ಸಾಕ್ಟ್ಲಿ ಆಸ್ ಹಿ ಆರ್ ಶಿ ಸೀಸ್ ಇಟ್. ಸೊ ಪ್ರೀ ಆಪರೇಷನಲ್ ಸ್ಟೇಜ್ ನಲ್ಲಿ ಚಿಲ್ಡ್ರನ್ ಅದರ್ ಪಾಯಿಂಟ್ಸ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡಲಾಗುವುದಿಲ್ಲ, ಅವರು ತಮ್ಮ ಪರ್ಸ್ಪೆಕ್ಟಿವ್ ಮಾತ್ರ ಕರೆಕ್ಟ್ ಅಂತ ಥಿಂಕ್ ಮಾಡುತ್ತಾರೆ. ಸೊ ಇಗೋಸೆಂಟ್ರಿಕ್ ಥಿಂಕಿಂಗ್ ಡಾಮಿನೇಟ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಪ್ರೀ ಆಪರೇಷನಲ್ ಸ್ಟೇಜ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಇನ್ಕ್ಲೂಸಿವ್ ಎಜುಕೇಶನ್ ರೆಫರ್ಸ್ ಟು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸ್ಪೆಷಲ್ ಸ್ಕೂಲ್ಸ್ ಓನ್ಲಿ, ಆಪ್ಷನ್ ಬಿ ಸೆಪರೇಟ್ ಸ್ಕೂಲ್ಸ್, option C only disabled children, option D education for all children together. So inclusive education means educating all children together in the same classroom regardless of differences. ಸೊ ಇದರಲ್ಲಿ ಡಿಸೇಬಲ್ಡ್ ಅಂಡ್ ನಾನ್ ಡಿಸೇಬಲ್ಡ್ ಚಿಲ್ಡ್ರನ್ ಒಟ್ಟಿಗೆ ಕಲಿಯುತ್ತಾರೆ. ಸೆಪರೇಟ್ ಸ್ಕೂಲ್ಸ್ ಅಥವಾ ಓನ್ಲಿ ಸ್ಪೆಷಲ್ ಸ್ಕೂಲ್ಸ್ ಕಾನ್ಸೆಪ್ಟ್ ಇನ್ಕ್ಲೂಸಿವ್ ಎಜುಕೇಶನ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಎಜುಕೇಶನ್ ಫಾರ್ ಆಲ್ ಚಿಲ್ಡ್ರನ್ ಟುಗೆದರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಫೈನ್ ಮೋಟರ್ ಸ್ಕಿಲ್? ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರನ್ನಿಂಗ್, ಆಪ್ಷನ್ ಬಿ ಟೈಯಿಂಗ್ ಶೂ ಲೇಸಸ್, option C jumping, option D throwing a ball. So fine motor skills involve small muscle movements, especially of fingers and hands.
Shoelaces ಕಟ್ಟುವುದು requires finger coordination and precision. So it is a fine motor skill. So running, jumping and throwing use large muscles, hence they are gross motor skills. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is tying shoelaces. Option B is the correct answer. Next question, formative assessment is conducted. So options ಈ ರೀತಿ ಇದೆ. Option A during the learning process, option B after exam, option C at the end, option D before teaching. So formative assessment is done while teaching, learning is going on to check students understanding. ಇದು ಸ್ಟೂಡೆಂಟ್ಸ್ ಲರ್ನಿಂಗ್ ಇಂಪ್ರೂವ್ ಮಾಡಲು ಫೀಡ್ಬ್ಯಾಕ್ ನೀಡಲು ಯೂಸ್ ಆಗುತ್ತದೆ. ಸೊ ಆಫ್ಟರ್ ಎಕ್ಸಾಮ್ ಅಥವಾ ಎಂಡ್ ಆಫ್ ಕೋರ್ಸ್ ಅಸೆಸ್ಮೆಂಟ್ ಇಟ್ ಈಸ್ ಸಮೇಟಿವ್, ನಾಟ್ ಫಾರ್ಮೇಟಿವ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರಾಸೆಸ್. ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಥಿಯರಿ ವಾಸ್ ಗಿವನ್ ಬೈ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಗಾರ್ಡ್ನರ್, ಆಪ್ಷನ್ ಬಿ ಥರ್ಸ್ಟೋನ್, option C Ford, option D Spearman. So the theory of multiple intelligences was proposed by Howard Gardner. Yaru? So it was proposed by Howard Gardner. Okay. So who said that intelligence is not a single ability. So Gardner prakara children have different strengths like linguistic, logical, musical, bodily, interpersonal intelligence. So ಆದ್ದರಿಂದ intelligence means many abilities together, and this beautiful idea was given by Gardner. That is option A. So option A Gardner, it is the correct answer. Next question, which type of motivation comes from within? So options ಈ ರೀತಿ ಇದೆ. Option A intrinsic, option B social, option C external, option D extrinsic. So intrinsic motivation comes from within the individual, driven by interest and inner satisfaction. So ಇಲ್ಲಿ ಲರ್ನಿಂಗ್ ಅಥವಾ ವರ್ಕ್ ಮಾಡುವುದು ಸೆಲ್ಫ್ ಇಂಟ್ರೆಸ್ಟ್ ಮತ್ತು ಜಾಯ್ಗಾಗಿ ಆಗುತ್ತದೆ, ನಾಟ್ ಫಾರ್ ರಿವಾರ್ಡ್ಸ್. ಸೊ ಮೋಟಿವೇಶನ್ ದಟ್ ಅರೈಸಸ್ ಇನ್ಸೈಡ್ ದ ಪರ್ಸನ್, ಇಟ್ ಈಸ್ ಕಾಲ್ಡ್ ಆಸ್ ಇಂಟ್ರೆನ್ಸಿಕ್ ಮೋಟಿವೇಶನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಇಂಟ್ರೆನ್ಸಿಕ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, the stage from birth to 6 years is called. Options ಈ ರೀತಿ ಇದೆ. Option A infancy, option B childhood, option C late childhood, option D early childhood. So the stage from birth to 6 years, it is known as early childhood. ಇದಕ್ಕಿನ ಏನಂತ ಹೇಳ್ತಾರೆ, early childhood ಅಂತ ಹೇಳ್ತಾರೆ. So where rapid growth and learning happens. ಈ ಪೀರಿಯಡ್ ನಲ್ಲಿ ಫಿಸಿಕಲ್, ಎಮೋಷನಲ್, ಲ್ಯಾಂಗ್ವೇಜ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಫಾಸ್ಟ್ ಆಗುತ್ತದೆ. ಸೊ 0 to 6 years, ದಟ್ ಈಸ್ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಅರ್ಲಿ ಚೈಲ್ಡ್ಹುಡ್, ಅ ವೆರಿ ಇಂಪಾರ್ಟೆಂಟ್ ಫೌಂಡೇಶನ್ ಸ್ಟೇಜ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಅರ್ಲಿ ಚೈಲ್ಡ್ಹುಡ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, the idea of zone of proximal development, that is ZPD, was proposed by. So options ಈ ರೀತಿ ಇದೆ. Option A Skinner, option B Piaget, option C Bandura, option D Vygotsky. The zone of proximal development, that is ZPD, so it was proposed by Lew Vygotsky. So it was proposed by Lew Vygotsky. So focusing on social learning. ZPD ಅಂದರೆ ಚೈಲ್ಡ್ ಅನೋನ್ ಮಾಡಲಾರದ ಟಾಸ್ಕ್ ಅನ್ನು ಟೀಚರ್ ಆರ್ ಪೀರ್ ಸಪೋರ್ಟ್ ಇದ್ದರೆ ಮಾಡಬಲ್ಲ ಕೆಪಾಸಿಟಿ. ಸೊ ಲರ್ನಿಂಗ್ ಹ್ಯಾಪನ್ಸ್ ಬೆಸ್ಟ್ ವಿತ್ ಗೈಡೆನ್ಸ್ ಅಂಡ್ ಇಂಟರಾಕ್ಷನ್ ಆಸ್ ಎಕ್ಸ್ಪ್ಲೇನ್ ಬೈ ವೈಗೋಟ್ಸ್ಕಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ವೈಗೋಟ್ಸ್ಕಿ. ನೆಕ್ಸ್ಟ್ ಕ್ವೆಶ್ಚನ್, ಲರ್ನಿಂಗ್ ಡಿಸೆಬಿಲಿಟಿ ಇಸ್ ಮೇನ್ಲಿ ರಿಲೇಟೆಡ್ ಟು. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಮೋಟಿವೇಶನ್, ಆಪ್ಷನ್ ಬಿ ಅಕಾಡೆಮಿಕ್ ಸ್ಕಿಲ್, ಆಪ್ಷನ್ ಸಿ ಇಂಟೆಲಿಜೆನ್ಸ್, ಆಪ್ಷನ್ ಡಿ ಫಿಸಿಕಲ್ ಗ್ರೋತ್. A learning disability mainly affects academic skills like reading, writing and mathematics. ಇದು ಚೈಲ್ಡ್ ನ ಇಂಟೆಲಿಜೆನ್ಸ್ ಅಥವಾ ಮೋಟಿವೇಶನ್ ಪ್ರಾಬ್ಲಮ್ ಅಲ್ಲ, ಬಟ್ ಲರ್ನಿಂಗ್ ಪ್ರಾಸೆಸ್ ಡಿಫರೆನ್ಸ್ ಆಗಿದೆ. ಸೊ ಲರ್ನಿಂಗ್ ಡಿಸೆಬಿಲಿಟಿ ಇಟ್ ಈಸ್ ರಿಲೇಟೆಡ್ ಟು ಅಕಾಡೆಮಿಕ್ ಸ್ಕಿಲ್ ಡಿಫಿಕಲ್ಟೀಸ್, ನಾಟ್ ಫಿಸಿಕಲ್ ಗ್ರೋತ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅಕಾಡೆಮಿಕ್ ಸ್ಕಿಲ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, the playway method is suitable for.
ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಡಲ್ಟ್ಸ್, ಆಪ್ಷನ್ ಬಿ ಅರ್ಲಿ ಚೈಲ್ಡ್ಹುಡ್, ಆಪ್ಷನ್ ಸಿ ಅಡೋಲಸೆನ್ಸ್, ಆಪ್ಷನ್ ಡಿ ಓಲ್ಡ್ ಏಜ್. The playway method uses games, activities and fun-based learning, making education joyful. So early childhood ಹಂತದಲ್ಲಿ children learn best through play and natural exploration. ಆದ್ದರಿಂದ playway method it is most suitable for early childhood, that is option B. So option B, early childhood, it is the good answer for this particular question. Option B is the correct answer. Next question, which statement best describes development? So options ಈ ರೀತಿ ಇದೆ. Option A discontinuous, option B temporary, option C continuous process, option D fixed. So development refers to the changes that occurs throughout life from birth to old age. ಇದು ಸಡನ್ ಅಥವಾ ಟೆಂಪರರಿ ಅಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಡೆಯುವ ಪ್ರಾಸೆಸ್. ಸೊ ಡೆವಲಪ್ಮೆಂಟ್ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್, ನಾಟ್ ಫಿಕ್ಸ್ಡ್ ಆರ್ ಡಿಸ್ಕಂಟಿನ್ಯೂಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಕಂಟಿನ್ಯೂಸ್ ಪ್ರಾಸೆಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, which process mainly deals with numerical or measurable changes in children? So options ಈ ರೀತಿ ಇದೆ. Option A growth, option B maturation, option C development, option D learning. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is growth. So growth refers to quantitative changes that can be measured numerically like height and weight. ಇದು ಬಾಡಿ ಸೈಜ್ ಮತ್ತು ಫಿಸಿಕಲ್ ಇನ್ಕ್ರೀಸ್ಗೆ ಸಂಬಂಧಿಸಿದೆ, ವಿಚ್ ಕ್ಯಾನ್ ಬಿ ಮೆಷರ್ಡ್. ಸೊ ನ್ಯೂಮರಿಕಲ್ ಆರ್ ಮೆಷರಬಲ್ ಚೇಂಜಸ್ ಇನ್ ಚಿಲ್ಡ್ರನ್, ದೇ ಆರ್ ಕಾಲ್ಡ್ ಗ್ರೋತ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಗ್ರೋತ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಡಿಸ್ಲೆಕ್ಸಿಯಾ ರೆಫರ್ಸ್ ಟು ಡಿಫಿಕಲ್ಟಿ ಇನ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೈಟಿಂಗ್, ಆಪ್ಷನ್ ಬಿ ರೀಡಿಂಗ್, ಆಪ್ಷನ್ ಸಿ ಲಿಸನಿಂಗ್, ಆಪ್ಷನ್ ಡಿ ಸ್ಪೀಕಿಂಗ್. ಸೊ ಡಿಸ್ಲೆಕ್ಸಿಯಾ is a learning disability related to reading, where children struggle with word recognition. ಇದು ಲೆಟರ್ಸ್, ಸ್ಪೆಲ್ಲಿಂಗ್ ಮತ್ತು ರೀಡಿಂಗ್ ಫ್ಲೂಯೆನ್ಸಿ ನಲ್ಲಿ ಡಿಫಿಕಲ್ಟಿ ಉಂಟು ಮಾಡುತ್ತದೆ. ಸೊ ಡಿಸ್ಲೆಕ್ಸಿಯಾ ಮೇನ್ಲಿ ರೆಫರ್ಸ್ ಟು ಡಿಫಿಕಲ್ಟಿ ಇನ್ ರೀಡಿಂಗ್, ನಾಟ್ ರೈಟಿಂಗ್ ಆರ್ ಸ್ಪೀಕಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ರೀಡಿಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೂ ಇಸ್ ನೋನ್ ಫಾರ್ ದಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ? ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪಿಜೆಟ್, ಆಪ್ಷನ್ ಬಿ ಸ್ಕಿನ್ನರ್, ಆಪ್ಷನ್ ಸಿ ಥೊರೆಂಡಿಕೆ, ಆಪ್ಷನ್ ಡಿ ವೈಗೋಟ್ಸ್ಕಿ. ಸೊ ಜಿಎನ್ ಪಿಜೆಟ್ is known for the cognitive development theory, which explains how children think and understand the world. ಈ ಥಿಯರಿನಲ್ಲಿ ಚಿಲ್ಡ್ರನ್ ಡಿಫರೆಂಟ್ ಸ್ಟೇಜಸ್ ಮೂಲಕ ಲಾಜಿಕಲಿ ಥಿಂಕಿಂಗ್ ಡೆವಲಪ್ ಮಾಡುತ್ತಾರೆ. ಸೊ ಕಾಗ್ನೇಟಿವ್ ಡೆವಲಪ್ಮೆಂಟ್ ಥಿಯರಿ ವಾಸ್ ಗಿವನ್ ಬೈ ಪಿಜೆಟ್, ದ ಪಯನಿಯರ್ ಆಫ್ ಚೈಲ್ಡ್ ಥಿಂಕಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಪಿಜೆಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಎಂಫಸೈಸಸ್. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಟೀಚರ್ ಸೆಂಟರ್ಡ್ ಲರ್ನಿಂಗ್, ಆಪ್ಷನ್ ಬಿ ರೋಟ್ ಲರ್ನಿಂಗ್, ಆಪ್ಷನ್ ಸಿ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಲರ್ನರ್ಸ್, ಆಪ್ಷನ್ ಡಿ ಪನಿಷ್ಮೆಂಟ್. So the constructivist approach believes that learners construct knowledge by actively engaging with ideas and experiences. ಇಲ್ಲಿ ಟೀಚರ್ ಗೈಡ್ ಆಗಿ ಕೆಲಸ ಮಾಡುತ್ತಾರೆ and students explore, think and participate actively. So learning is learner centered and active, not rote or punishment based. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is active participation of learners. Option C is the correct answer. Next question, which of the following is an example of maturation? So options ಈ ರೀತಿ ಇದೆ. Option A learning to read, option B growth in height and weight, option C memorizing tables, option D practicing swimming. So maturation refers to changes that occur naturally with age without training or practice. ಇದು biological growth process like increase in height and weight which happens on its own. So growth in height and weight, it is an example of maturation, not learning or practice. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is growth in height and weight. Option B is the correct answer. Next question, inclusive education primarily focuses on. Options ಈ ರೀತಿ ಇದೆ. Option A participation of all learners, option B competition, option C segregation, option D labeling.
So inclusive education aims to ensure that every child actively participates in the learning process. ಇದರಲ್ಲಿ ಎಬಿಲಿಟೀಸ್, ಡಿಸೆಬಿಲಿಟೀಸ್, ಬ್ಯಾಕ್ಗ್ರೌಂಡ್ ಭೇದವಿಲ್ಲದೆ ಎಲ್ಲ ಲರ್ನರ್ಸ್ಗೆ ಈಕ್ವಲ್ ಅಪಾರ್ಚುನಿಟಿ ಕೊಡಲಾಗುತ್ತದೆ. So the primary focus of inclusive education it is the participation of all learners, not segregation. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is participation of all learners. Option A is the correct answer. Next question, summative assessment is conducted. Option C ರೀತಿ ಇದೆ. Option A daily, option B during teaching, option C at the end of a course, option D before teaching. So summative assessment is conducted after the teaching learning process is completed. ಇದು ಸ್ಟೂಡೆಂಟ್ಸ್ ಓವರಾಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡಲು ಲೈಕ್ ಫೈನಲ್ ಎಕ್ಸಾಮ್ಸ್ ಆರ್ ಎಂಡ್ ಟರ್ಮ್ ಟೆಸ್ಟ್ಸ್ ಯೂಸ್ ಆಗುತ್ತದೆ. ಸೊ ಸಮೇಟಿವ್ ಅಸೆಸ್ಮೆಂಟ್ ಇಸ್ ಡನ್ ಅಟ್ ದ ಎಂಡ್ ಆಫ್ ಅ ಕೋರ್ಸ್, ನಾಟ್ ಡ್ಯೂರಿಂಗ್ ಡೈಲಿ ಟೀಚಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಅಟ್ ದ ಎಂಡ್ ಆಫ್ ಅ ಕೋರ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, the social learning theory was proposed by. So option C ರೀತಿ ಇದೆ. Option A Skinner, option B Bandura, option C Piaget, option D Pavlov. So the social learning theory was proposed by Albert Bandura. So it was proposed by Albert Bandura. So which emphasizes learning through observation and imitation. ಈ ಥಿಯರಿ ಪ್ರಕಾರ ಚಿಲ್ಡ್ರನ್ಸ್ ಅದರ್ಸ್ ಬಿಹೇವಿಯರ್ ಅಬ್ಸರ್ವ್ ಮಾಡಿ ಕಲಿಯುತ್ತಾರೆ, ಎಸ್ಪೆಷಲಿ ರೋಲ್ ಮಾಡೆಲ್ಸ್ ಮೂಲಕ. ಸೊ ಲರ್ನಿಂಗ್ ಹ್ಯಾಪನ್ಸ್ ಸೋಷಿಯಲಿ ಅಂಡ್ ದಿಸ್ ಇಂಪಾರ್ಟೆಂಟ್ ಥಿಯರಿ ಇಟ್ ವಾಸ್ ಗಿವನ್ ಬೈ ಬಂಡೂರಾ, ದಟ್ ಈಸ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇಂಟೆಲಿಜೆನ್ಸ್ ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಎಬಿಲಿಟಿ ಟು ಅಡಾಪ್ಟ್ ಟು ದ ಎನ್ವಿರಾನ್ಮೆಂಟ್, ಆಪ್ಷನ್ ಬಿ ಸೇಮ್ ಫಾರ್ ಆಲ್, option C fixed, option D inherited only. So intelligence it is the best understood as the ability to learn, think and adapt effectively to the environment. ಇದು ಪ್ರಾಬ್ಲಮ್ ಸಾಲ್ವಿಂಗ್, ರೀಸನಿಂಗ್ ಮತ್ತು ಅಡ್ಜಸ್ಟಿಂಗ್ ಟು ನ್ಯೂ ಸಿಚುವೇಶನ್ ಒಳಗೊಂಡಿದೆ. ಸೊ ಇಂಟೆಲಿಜೆನ್ಸ್ ಇಸ್ ನಾಟ್ ಫಿಕ್ಸ್ಡ್ ಆರ್ ಸೇಮ್ ಫಾರ್ ಆಲ್, ಬಟ್ ದ ಕೆಪಾಸಿಟಿ ಟು ಅಡಾಪ್ಟ್ ಈಸ್ ನಥಿಂಗ್ ಬಟ್ ಮೇಕಿಂಗ್ ಆಪ್ಷನ್ ಎ ಕರೆಕ್ಟ್. ದಟ್ ಈಸ್ option A is the correct answer, ability to adapt to the environment. Option A ಇಲ್ಲಿ ಸರಿಯಾದ ಉತ್ತರ. Next question, the most effective teaching method is. Option C ರೀತಿ ಇದೆ. Option A lecture, option B child centered approach, option C dictation, option D memorization. ಸೊ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ನಲ್ಲಿ ಸ್ಟೂಡೆಂಟ್ಸ್ ಆಕ್ಟಿವ್ ಲರ್ನರ್ಸ್ ಆಗುತ್ತಾರೆ. ಅವರು ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ಲೋರೇಷನ್ ಮತ್ತು ಡಿಸ್ಕವರಿ ಮೂಲಕ ಲರ್ನ್ ಮಾಡುತ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಲೆಕ್ಚರ್, ಡಿಕ್ಟೇಷನ್ ಮತ್ತು ಮೆಮೊರೈಸೇಷನ್ ಮೋಸ್ಟ್ಲಿ ಟೀಚರ್ ಸೆಂಟರ್ಡ್ ಆಗಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತವೆ. ಸೊ ಇದು ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವಿಟಿ ಮತ್ತು ಇಂಡಿವಿಜುವಲ್ ನೀಡ್ಸ್ ಬೆಳೆಸಲು ಸಹಾಯ ಮಾಡುತ್ತದೆ. ಸೊ ಬಟ್ ಹಿಯರ್ the most effective teaching method it is, what is that? The child centered approach, that is option B. Option B is the correct answer. So friends, ಇವತ್ತಿನ PYQ ಪ್ರಾಕ್ಟೀಸ್ ಮೂಲಕ ಸೆಟ್ 1 CDP ಕ್ವಶನ್ಸ್ ಅನ್ನು ಕವರ್ ಮಾಡಿದೆವು. ಈ ಕ್ವಶನ್ಸ್ ಡೈರೆಕ್ಟ್ ಮತ್ತು CTET 2026 ಗೆ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಈ ಚಾನೆಲ್ ನಲ್ಲಿ CTET CDP ಪ್ರಿಪರೇಷನ್ ಕಂಪ್ಲೀಟ್ಲಿ PYQ ಬೇಸ್ಡ್ ಆಗಿದ್ದು ಫುಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚ್ ನಲ್ಲಿ ಕ್ಲಾಸಸ್ ಕೊಡ್ತೀವಿ. ಸೊ ಸೆಟ್ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಸೊ ಕ್ಲಾಸ್ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೆಟ್ 2 ಮಿಸ್ ಆಗಬಾರ್ದಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CTET 2026ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.